ಅವ್ರು ಯಾರು ನಮಗ ಎಲ್ಲಾರು ಪ್ರತಿಯೊಬ್ರು ನಮಗ ಅನ್ಯಾಯ ಆಗೈತ್ರಿ. ನಮ್ಮ ಆಸ್ತಿ ತಿದ್ದುಪಡಿನ ಮಾಡ್ಯಾರ ಅಂತ ಹೇಳ್ತಾರ. ಮುಂದಿನ ದಿನ ತಿದ್ದುಪಡಿ ಆದವ್ರು ಆಸ್ತಿ ಕಳ್ಕೊಂಡಿರ್ತಾರ್ರಿ. ಅವ್ರು ಮತ್ ಆಫೀಸ್ಗೆ ಹೋಗಿ ಅವ್ರ ಆಸ್ತಿ ಪಡ್ಕೊಳಕ ಕೋರ್ಟ್ ಅಡ್ಡಾಡ್ಬೇಕ್ರಿ. ಇವ ಸಾಹೇಬ್ರ ಕಡೆ ಇರ್ತೈತಿಲ್ರಿ ಅದ, ಇವ್ರ ಕೈಯಾಗ ಇರ್ತೈತಿಲ್ರಿ. ಇವ್ರು 1 ರಿಂದ 2 ತಾರೀಕು ಮಾಡ್ಕೊಡ್ತಾನ ಅಂದ್ರ ವರ್ಷ ಗಂಟೆ ಅಡ್ಡಾಡ್ದ್ರಿ. ಯಾವ್ರಿ ಅಮಾಯಕ ಪಾಪ ಇಂತಾರೆಲ್ಲ ಕುಂತಾರ. 2 ಸಲ ಅಡ್ಡಾಡ್ದ್ರಿ ಅವ್ರ. 2 ಸಲ ಅಡ್ಡಾಡ್ದ ಯಾವ ರೀತಿ ಆಫೀಸಲ್ಲಿ ಅನ್ಭವ್ಸುದ್ರಿ ಜನಗಳ ಅಂದ್ರ ನೌಕರಿ ಮಾಡೋರ್ಗ ಅಷ್ಟ ಬರೋದ್ ಐತಿ, ಉಳ್ದವ್ರಿಗೆ ಯಾರಿಗೂ ಇಲ್ಲ. ಸಾಮಾನ್ಯ ಜನ ಗೌರವ ಇಲ್ಲ. ಗೋರ್ಮೆಂಟ್ ಟ್ಯಾಕ್ಸ್ ಕಟ್ಟೋ ಅಧಿಕಾರ ನಮ್ಗ್ ಮಾತಾಡೋ ಅಧಿಕಾರ ಐತಿ. ನಮಗ ಕೇಳಿ ಅಧಿಕಾರ ಐತಿ. ನೀವ್ ಯಾರ ಇವತ್ತೇನು ನೀವು ಮುಂದ್ ಕುಂತ ಅಧಿಕಾರ ಇದ್ರಲ್ರಿ, ಇಲ್ಲಿ ನಡೆದಂತ ಭ್ರಷ್ಟಾಚಾರ ಅಧಿಕಾರಿ ಯಾರು ಹೋಗ್ಯಾರಲ್ರಿ ಅವ್ರು ಬರೋವರೆಗೆ ನಮ್ ಹೋರಾಟ ಹೇಳಂಗಿಲ್ಲ. ಅಮಾನತುಗೊಳ್ಳಬೇಕು ಅಧಿಕಾರಿ. ಇಷ್ಟು ಆಸ್ತಿ ತಿದ್ದುಪಡಿ ಮಾಡ್ಯಾರಂದ್ರ ನೀವು ಅಮಾನತುಗೊಳಿಸಲಿಲ್ಲ ಅಂತಂದ್ರ ಅವ್ರನ್ನ ಬಡ ಬಡ ಅಟ್ರದ್ದು ಅವ್ರ ಮ್ಯಾಲ ಕೇಸ್ ಹಾಕ್ತಾವ. ಇಡೀ ಪಂಚಾಯತ್ ಎಷ್ಟು ಮಂದಿ ನೌಕರಿ ಮಾಡ್ತಾರ ಅವ್ರ ಒಟ್ಟಿಗೆ ಹಾಕ್ತಾವ. ರಾತ್ರಿ ಹೋರಾಟ ಅದ್ 8 ದಿವಸ ಹೋರಾಟ ಆದ್ರೂ ಇಲ್ಲಿಂದ ಹೇಳಂಗಿಲ್ಲ. ಅವ್ನ ಅಮಾನತುಗೊಳಿಸೋವರೆಗೆ ನಮ್ ಹೋರಾಟ ನಿಲ್ಲಂಗಿಲ್ಲ. ಹಾ ಏನಿಲ್ರಿ, ನಮ್ ಹೋರಾಟ ಒಂದರಿ. ನಮ್ ಹೋರಾಟ ಒಂದರಿ. ಭ್ರಷ್ಟ ಅಧಿಕಾರಿ ಅಮಾನತುಗೊಳ್ಳುವವರೆಗೆ ನಮ್ ಹೋರಾಟ ನಿಲ್ಲಂಗಿಲ್ಲ. ತರಲಿ ರೊಕ್ಕ ಹೇಳಿದ್ದು ಗೊತ್ತಿರಲಿಲ್ಲ. ಇಷ್ಟುದ್ದು ಬರ್ಕೊಂಡ್ ಬಂದಿ ಅಂದಾರ. ಇಷ್ಟುದ್ದು ಬರ್ಕೊಂಡ್ ಬಂದ್ರ ನೋಡ್ರಿ ಅಣ್ಣ, ಇಷ್ಟುದ್ದು ಬರ್ಕೊಂಡ್ ಬಂದಿ ಅಂದಾರಿ. ಇದ್ರಾಗ ಇಷ್ಟುದ್ದು ಬರೆಯುವಂತದ್ ಏನೈತಿ ಇದ್ರಾಗ ಆದ ಘಟನಾ. ಆಮೇಲೆ ಮನಪಟ್ಟಿ ಎಷ್ಟು ತುಂಬಿನಿ ಅಂದ 37,750 ರೂಪಾಯಿ ಕಟ್ಟಿನ. ಒಮ್ಮೆ ಕಟ್ಟಿನ ಅಂತ ಕೇಳಿರಿ. ಒಮ್ಮೆ ಕಟ್ಟಿ ಅಂದ್ರೆ ನಾ ಏನಿ ವರ್ಷದ ಪಗಾರ ನಿನ್ಗೆ ಒಮ್ಮೆ ಕೊಡ್ತಾರ ಅಂತ ಕೇಳಿನ. ವರ್ಷದ ಪಗಾರ ನಿಮ್ಗೆ ಒಮ್ಮೆ ಕೊಡ್ತಾರ? ಮಾತಾಡ ಹೋತೇನ್ರಿ ಒಬ್ಬ IAS ಅಧಿಕಾರಿ, ದೊಡ್ಡ ದೊಡ್ಡ ಆಫೀಸರ್ ಆಗಿ. ಸತ್ಯ ಅಲ್ಲಲ್ರಿ, ಸತ್ಯ ತೋರಿಸ್ತಾರೆ. ರೆಡ್ಡಿ ಅವ್ರನ್ನ ಕರೀರಿ, ರೆಡ್ಡಿ ಅವ್ರನ್ನ ಕರೀರಿ. ಎಲ್ಲಿ ಬ್ಯಾಡ ತಡ್ರಿ, ಒಬ್ರು ಸಾಕ್ಷಿನ ಅದಾರ ತಡ್ರಿ. ಅಲ್ರಿ ಅನ್ಯಾಯ ಆದ್ರೆ ಕೇಳಕ್ ಹಾರಿ ನಮ್ಮನಿ ಉತ್ತರ ಕೊಡ್ತಾರ ಇವ್ರ. ಮುಂದೇನ್ ಹೇಳಿದ್ರಿ? ಇಷ್ಟ ಸಾಕು ನನಗೆ. ನಿನ್ನೆ ಹೇಳಿದ್ರಿ ಹೇಳಕ್ ಮಠದಾನ ಪುರಾಣ ಏನ್ರಿ ಇದು?